ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 2/1/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಪರಸ್ಪರ ಬಹಳ ಬಹಳ ಆತ್ಮೀಯ ಸ್ನೇಹದಿಂದ ಇರಬೇಕಾಗಿದೆ. ಎಂದೂ ಮತಭೇದದಲ್ಲಿ ಬರಬಾರದು. ಪ್ರಶ್ನೆ: ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಯಾವ ಮಾತನ್ನು ತನ್ನ ಹೃದಯದಿಂದ ಕೇಳಿಕೊಳ್ಳಬೇಕು? ಉತ್ತರ: ತಮ್ಮ ಹೃದಯದಿಂದ ಕೇಳಿಕೊಳ್ಳಿ. ನಾನು ಈಶ್ವರನ ಹೃದಯವನ್ನೇರಿದ್ದೇನೆಯೇ? ಎರಡನೇದು, ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಎಷ್ಟಿದೆ? ಮೂರನೇದು, ನಾನು ಬ್ರಾಹ್ಮಣ ಈಶ್ವರ್ಯ ಸೇವೆಯಲ್ಲಿ ಅಡ್ಡಿ ವಿಘ್ನರೂಪ ಆಗುತ್ತಿಲ್ಲವೇ? ನಾಲ್ಕನೇದು, ಸದಾ ಕ್ಷೀರಖಂಡವಾಗಿರುತ್ತೇನೆಯೇ? ನಮ್ಮಲ್ಲಿ ಪರಸ್ಪರ ಏಕಮತವಿದೆಯೇ? ನಾನು ಸದಾ ಶ್ರೀಮತದ ಪಾಲನೆ ಮಾಡುತ್ತೇನೆಯೇ? ಗೀತೆ ಭೋಲಾನಾಥನಿಗಿಂತ ಭಿನ್ನ. ಓಂ ಶಾಂತಿ. ನೀವು ಮಕ್ಕಳು ಈಶ್ವರ್ಯ ಸಂಪ್ರದಾಯದವರಾಗಿದ್ದೀರಿ. ಮೊದಲು ಅಸುರಿ ಸಂಪ್ರದಾಯದವರಾಗಿದ್ದೀರಿ. ಯಾರಿಗೆ ಭೋಲಾನಾಥನೆಂದು ಹೇಳಲಾಗುತ್ತದೆ ಎಂಬುದು ಅಸುರಿ ಸಂಪ್ರದಾಯದವರಿಗೆ ತಿಳಿದೇ ಇಲ್ಲ. ಮತ್ತು ಶಿವಶಂಕರ ಬೇರೆ ಬೇರೆಯಾಗಿದ್ದಾರೆ. ಶಂಕರ ದೇವತೆಯಾಗಿದ್ದಾನೆ, ಶಿವನು ತಂದೆಯಾಗಿದ್ದಾರೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ನೀವು ಈಶ್ವರ್ಯ ಸಂಪ್ರದಾಯ ಅಥವಾ ಈಶ್ವರ್ಯ ಪರಿವಾರದವರಾಗಿದ್ದೀರಿ. ಅವರು ರಾವಣನ ಅಸುರಿ ಪರಿವಾರದವರಾಗಿದ್ದಾರೆ. ಎಷ್ಟೊಂದು ಅಂತರವಿದೆ. ನೀವೀಗ ಈಶ್ವರ್ಯ ಪರಿವಾರದಲ್ಲಿ ಈಶ್ವರನ ಮೂಲಕ ಪರಸ್ಪರ ಹೇಗೆ ಆತ್ಮಿಕ ಪ್ರೀತಿ ಇರಬೇಕು ಎಂಬುದನ್ನು ಕಲಿಯುತ್ತಿದ್ದೀರಿ. ಬ್ರಾಹ್ಮಣ ಕುಲದಲ್ಲಿ ಪರಸ್ಪರ ಈ ಆತ್ಮಿಕ ಪ್ರೀತಿಯನ್ನು ಇಲ್ಲಿಂದಲೇ ತುಂಬಿಸಿಕೊಳ್ಳಬೇಕಾಗಿದೆ. ಯಾರಿಗೆ ಪೂರ್ಣ ಪ್ರೀತಿ ಇರುವುದಿಲ್ಲವೋ ಅವರು ಪೂರ್ಣ ಪದವಿಯನ್ನು ಪಡೆಯುವುದಿಲ್ಲ. ಅಲ್ಲಂತೂ ಒಂದು ಧರ್ಮ, ಒಂದು ರಾಜ್ಯವಿರುತ್ತದೆ. ಪರಸ್ಪರ ಯಾವುದೇ ಕಲಹವಿರೋದಿಲ್ಲ. ಇಲ್ಲಾದರೆ ರಾಜ್ಯವೇ ಇಲ್ಲ. ಬ್ರಾಹ್ಮಣರಲ್ಲಿಯೂ ದೇಹಾಭಿಮಾನವಿರುವ ಕಾರಣ ಮತಭೇದದಲ್ಲಿ ಬಂದು ಬಿಡುತ್ತಾರೆ. ಇಂತಹ ಮತ ಭೇದದಲ್ಲಿ ಬರುವವರು ಶಿಕ್ಷೆಗಳನ್ನು ಅನುಭವಿಸಿ ನಂತರ ತೇರ್ಗಡೆಯಾಗುತ್ತಾರೆ. ನಂತರ ಸತ್ಯಯುಗದಲ್ಲಿ ಒಂದು ಧರ್ಮದಲ್ಲಿರುತ್ತಾರೆ. ಆದ್ದರಿಂದ ಅಲ್ಲಿ ಶಾಂತಿ ಇರುತ್ತದೆ. ಒಂದು ಕಡೆ ಅಸುರಿ ಸಂಪ್ರದಾಯ ಮತ್ತು ಅಥವಾ ಅಸುರಿ ಪರಿವಾರದವರಿದ್ದಾರೆ. ಇಲ್ಲಿ ಈಶ್ವರ್ಯ ಪರಿವಾರವಿದೆ. ಭವಿಷ್ಯಕ್ಕಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿದ್ದೀರಿ. ತಂದೆಯು ಸರ್ವಗುಣ ಸಂಪನ್ನರನ್ನಾಗಿ ಮಾಡುತ್ತಾರೆ. ಎಲ್ಲರೂ ಆಗುವುದಿಲ್ಲ. ಯಾರು ಶ್ರೀಮತದಂತೆ ನಡೆಯುವರೋ ಅವರೇ ವಿಜಯ ಮಾಲೆಯ ಮಣಿಯಾಗುತ್ತಾರೆ. ಯಾರು ಆಗುವುದಿಲ್ಲವೋ ಅವರು ಪ್ರಜೆಗಳಲ್ಲಿ ಬಂದು ಬಿಡುತ್ತಾರೆ. ಅಲ್ಲಂತೂ ದೈವಿ ರಾಜಧಾನಿ ಇರುತ್ತದೆ. 100% ಸುಖ, ಶಾಂತಿ, ಪವಿತ್ರತೆ ಇರುತ್ತದೆ. ಈ ಬ್ರಾಹ್ಮಣ ಕುಲದಲ್ಲಿ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಕೆಲವರಂತೂ ಬಹಳ ಚೆನ್ನಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಮಾಡಿಸುತ್ತಾ ಇರುತ್ತಾರೆ. ಯಾವಾಗ ದೇಹಿ ಅಭಿಮಾನಿಯಾಗುವಿರೋ ಆಗಲೇ ಈಶ್ವರ್ಯ ಕುಲದಲ್ಲಿ ಪರಸ್ಪರ ಆತ್ಮಿಕ ಸ್ನೇಹವೂ ಇರುವುದು. ಆದ್ದರಿಂದ ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ. ಅಂತ್ಯದಲ್ಲಿಯೂ ಎಲ್ಲರ ಸ್ಥಿತಿಯು ಏಕರಸ, ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ನಂತರ ಶಿಕ್ಷೆಗಳನ್ನು ಅನುಭವಿಸಿ ಪದವಿ ಭ್ರಷ್ಟರಾಗಿ ಬಿಡುತ್ತಾರೆ. ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಬ್ರಾಹ್ಮಣರಲ್ಲಿಯೂ ಒಂದು ವೇಳೆ ಯಾರಾದರೂ ಕ್ಷೀರಖಂಡವಾಗಿರುವುದಿಲ್ಲ. ಪರಸ್ಪರ ಉಪ್ಪು ನೀರಾಗಿ ವರ್ತಿಸುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡಲಿಲ್ಲವೋ ಅವರು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುವರು? ಉಪ್ಪು ನೀರಾಗಿರುವ ಕಾರಣ ಇಲ್ಲಿ ಈಶ್ವರ್ಯ ಸೇವೆಯಲ್ಲಿಯೂ ವಿಘ್ನ ರೂಪವಾಗುತ್ತಿರುತ್ತಾರೆ. ಅಂಥವರ ಅದೃಷ್ಟವೇನಾಗುತ್ತದೆ? ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಒಂದು ಕಡೆ ಕ್ಷೀರಖಂಡವಾಗುವ ಪುರುಷಾರ್ಥ ಮಾಡುತ್ತಾರೆ. ಇನ್ನೊಂದು ಕಡೆ ಮಾಯೆಯು ಉಪ್ಪು ನೀರನ್ನಾಗಿ ಮಾಡಿಬಿಡುತ್ತದೆ. ಆ ಕಾರಣದಿಂದ ಸೇವೆಯ ಬದಲು ಸೇವಾ ಭಂಗ ಮಾಡುತ್ತಾರೆ. ತಂದೆಯು ಕುಳಿತು ತಿಳಿಸುತ್ತಾರೆ, ನೀವು ಈಶ್ವರ್ಯ ಪರಿವಾರದವರಾಗಿದ್ದೀರಿ. ಈಶ್ವರನ ಜೊತೆಯಲ್ಲಿಯೇ ಇರುತ್ತೀರಿ. ಕೆಲವರು ಜೊತೆ ಇರುತ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಗ್ರಾಮಗಳಲ್ಲಿ ಇರುತ್ತಾರೆ. ಆದರೆ ಒಟ್ಟಿಗೆ ಇದ್ದಿರಲ್ಲವೇ? ತಂದೆಯು ಸಹ ಭಾರತದಲ್ಲಿಯೇ ಬರುತ್ತಾರೆ. ಶಿವ ತಂದೆಯು ಯಾವಾಗ ಬರುತ್ತಾರೆ, ಬಂದು ಏನು ಮಾಡುತ್ತಾರೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ನಿಮಗೆ ತಂದೆಯ ಮೂಲಕ ಈಗ ಪರಿಚಯ ಸಿಕ್ಕಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವೀಗ ತಿಳಿದುಕೊಂಡಿದ್ದೀರಿ.
ಈ ಚಕ್ರವು ಹೇಗೆ ಸುತ್ತುತ್ತದೆ, ಈಗ ಯಾವ ಸಮಯವಾಗಿದೆ ಎಂದು ಪ್ರಪಂಚದವರಿಗೆ ತಿಳಿದಿಲ್ಲ. ಅವರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ನೀವು ಮಕ್ಕಳಿಗೆ ರಚಯಿತ ತಂದೆಯು ಬಂದು ಪೂರ್ಣ ಸಮಾಚಾರವನ್ನು ತಿಳಿಸುತ್ತಾರೆ. ಜೊತೆಯಲ್ಲಿ ಹೇ ಸಾಲಿಗ್ರಾಮ್ಗಳೇ, ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಶಿವ ತಂದೆಯು ತಮ್ಮ ಮಕ್ಕಳಿಗೆ ಹೇಳುತ್ತಾರೆ, ನೀವು ಪಾವನರಾಗಲು ಇಷ್ಟಪಡುತ್ತೀರಲ್ಲವೇ? ಕರೆಯುತ್ತಾ ಬಂದಿದ್ದೀರಿ, ಈಗ ನಾನು ಬಂದಿದ್ದೇನೆ. ಶಿವ ತಂದೆಯು ಭಾರತವನ್ನು ಪುನಃ ಶಿವಾಲಯವನ್ನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರೆ. ರಾವಣನು ವೈಶಾಲ್ಯವನ್ನಾಗಿ ಮಾಡುತ್ತಾನೆ. ಸ್ವಯಂ ತಾವೇ ಹಾಡುತ್ತಾರೆ, ನಾವು ಪತಿತರಾಗಿದ್ದೇವೆ. ಭಾರತವು ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ನಿರ್ವಿಕಾರಿ ದೇವತೆಗಳಿಗೆ ವಿಕಾರಿ ಮನುಷ್ಯರು ಪೂಜಿಸುತ್ತಾರೆ, ಪುನಃ ವಿಕಾರಿಗಳಾಗುತ್ತಾರೆ. ಆಗ ಹೇ ಪತಿತ ಪಾವನ, ಬನ್ನಿ, ಬಂದು ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಿ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ತುಂಡಾಗುತ್ತವೆ ಮತ್ತು ನೀವು ತಮೋಪ್ರಧಾನರಿಂದ ಸತೋಪ್ರಧಾನ ದೇವತೆಗಳಾಗಿ ಬಿಡುತ್ತೀರಿ. ನಂತರ ಚಂದ್ರವಂಶಿ ಕ್ಷತ್ರಿಯ ಪರಿವಾರದಲ್ಲಿ ಬರುತ್ತೀರಿ. ಈ ಸಮಯದಲ್ಲಿ ಈಶ್ವರ್ಯ ಪರಿವಾರದವರಾಗಿದ್ದೀರಿ. ನಂತರ ದೈವಿ ಪರಿವಾರದಲ್ಲಿ 21 ಜನ್ಮಗಳವರೆಗೆ ಇರುತ್ತೀರಿ. ನೀವು ಈ ಅಂತಿಮ ಜನ್ಮವನ್ನು ಈ ಈಶ್ವರ್ಯ ಪರಿವಾರದಲ್ಲಿ ಕಳೆಯುತ್ತೀರಿ. ಇದರಲ್ಲಿ ನೀವು ಪುರುಷಾರ್ಥ ಮಾಡಿ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ನೀವು ಪೂಜ್ಯರಾಗಿದ್ದೀರಿ, ಅವಶ್ಯವಾಗಿ ರಾಜ್ಯವನ್ನು ಮಾಡುತ್ತಿದ್ದೀರಿ, ನಂತರ ಪೂಜಾರಿಗಳಾದರೆ ಇದನ್ನು ತಿಳಿಸಬೇಕಾಗುತ್ತದೆ ಅಲ್ಲವೇ? ಭಗವಂತ ತಂದೆಯಾಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ ಅಂದಾಗ ಪರಿವಾರವಾಯಿತಲ್ಲವೇ? ಗಾಯನವೂ ಇದೆ, ನೀವು ಮಾತಾ ಪಿತಾ, ನಾವು ನಿಮ್ಮ ಬಾಲಕರು, ಪರಿವಾರವಾಯಿತಲ್ಲವೇ? ಈಗ ತಂದೆಯ ಅಪಾರ ಸುಖದ ಗಣಿಯೇ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಸ್ಸಂದೇಹವಾಗಿ ನೀವು ನಮ್ಮ ಪರಿವಾರದವರಾಗಿದ್ದೀರಿ. ಆದರೆ ಡ್ರಾಮಾ ಪ್ಲ್ಯಾನ್ ಅನುಸಾರ ರಾವಣ ರಾಜ್ಯದಲ್ಲಿ ಬಂದ ನಂತರ ಪುನಃ ನೀವು ದುಃಖದಲ್ಲಿ ಬರುತ್ತೀರಿ, ಆಗ ಕೂಗುತ್ತೀರಿ. ಈ ಸಮಯದಲ್ಲಿ ನೀವು ಸತ್ಯವಾದ ಪರಿವಾರದವರಾಗಿದ್ದೀರಿ. ನಂತರ ನಿಮಗೆ 21 ಭವಿಷ್ಯ ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತೇನೆ. ಈ ಆಸ್ತಿ ಪುನಃ ದೈವಿ ಪರಿವಾರದಲ್ಲಿ 21 ಜನ್ಮಗಳಿಗಾಗಿ ಖಾಯಂ ಆಗಿರುತ್ತದೆ. ದೈವಿ ಪರಿವಾರವು ಸತ್ಯ ತ್ರೇತಾಯುಗದವರೆಗೂ ನಡೆಯುತ್ತದೆ. ನಂತರ ರಾವಣ ರಾಜ್ಯವಾಗುವುದರಿಂದ ನಾವು ದೈವಿ ಪರಿವಾರದವರ ಆಗಿದ್ದೇವೆಂಬುದನ್ನು ಮರೆತು ಹೋಗುತ್ತೀರಿ. ವಾಮ ಮಾರ್ಗದಲ್ಲಿ ಹೋಗುವುದರಿಂದ ಅಸುರಿ ಪರಿವಾರದವರು ಬಿಡುತ್ತೀರಿ. 63 ಜನ್ಮಗಳು ಏಣಿಯನ್ನು ಹಿಡಿಯುತ್ತಾ ಬಂದಿರಿ. ಈ ಇಡೀ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ಅಂದಾಗ ನೀವು ಯಾರಿಗಾದರೂ ತಿಳಿಸಬಲ್ಲಿರಿ. ಮೂಲತಃ ನೀವು ದೇವತಾ ಧರ್ಮದವರಾಗಿದ್ದೀರಿ. ಸತ್ಯುಗಕ್ಕೆ ಮೊದಲು ಕಲಿಯುಗವಿತ್ತು. ಸಂಗಮಯುಗದಲ್ಲಿ ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಗುತ್ತದೆ. ಮಧ್ಯದಲ್ಲಿ ಈ ಸಂಗಮ ಯುಗವಿದೆ. ನಿಮ್ಮನ್ನು ಬ್ರಾಹ್ಮಣ ಧರ್ಮದಿಂದ ಪುನಃ ದೈವಿ ಧರ್ಮದಲ್ಲಿ ಕರೆತರುತ್ತಾರೆ. ಲಕ್ಷ್ಮೀನಾರಾಯಣರು ಈ ರಾಜ್ಯವನ್ನು ಹೇಗೆ ಪಡೆದರೆಂಬುದನ್ನು ತಿಳಿಸುತ್ತಾರೆ. ಅದಕ್ಕೆ ಮೊದಲು ಅಸುರಿ ರಾಜ್ಯವಿತ್ತು, ಅಂದ ಮೇಲೆ ಮತ್ತೆ ದೈವಿ ರಾಜ್ಯವು ಯಾವಾಗ ಮತ್ತು ಹೇಗೆ ಆಯಿತು? ತಂದೆ ತಿಳಿಸುತ್ತಾರೆ, ಕಲ್ಪಕಲ್ಪವು ಸಂಗಮದಲ್ಲಿ ಬಂದು ನಿಮ್ಮನ್ನು ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಇದು ಭಗವಂತನ ಪರಿವಾರವಾಗಿದೆ. ಎಲ್ಲರೂ ಗಾಡ್ ಫಾದರ್ ಎಂದು ಹೇಳುತ್ತಾರೆ, ಆದರೆ ತಂದೆಯನ್ನು ತಿಳಿಯದೇ ಇರುವ ಕಾರಣ ನಿರ್ಧನಿಕರಾಗಿದ್ದಾರೆ. ಆದ್ದರಿಂದ ತಂದೆಯು ಬಂದು ಘೋರ ಅಂಧಕಾರದಿಂದ ಪ್ರಕಾಶಮಾನವಾಗಿ ಮಾಡುತ್ತಾರೆ. ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಾ ಇದೆ. ನೀವು ಮಕ್ಕಳು ಓದುತ್ತಿದ್ದೀರಿ, ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ. ಇದು ಸಹ ತಿಳಿದುಕೊಳ್ಳಬೇಕಾಗಿದೆ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಶಿವ ಜಯಂತಿಯ ನಂತರ ಏನಾಗುತ್ತದೆ? ಅವಶ್ಯವಾಗಿ ದೈವಿ ರಾಜ್ಯದ ಜಯಂತಿ ಆಗುತ್ತದೆ ಅಲ್ಲವೇ? ಹೆವನ್ಲಿ ಗಾಡ್ ಫಾದರ್ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಸ್ವರ್ಗದಲ್ಲಂತೂ ಬರುವುದಿಲ್ಲ. ನಾನು ನರಕ ಮತ್ತು ಸ್ವರ್ಗದ ಮಧ್ಯದ ಸಮಯದಲ್ಲಿ ಬರುತ್ತೇನೆಂದು ಹೇಳುತ್ತಾರೆ. ಶಿವರಾತ್ರಿ ಎಂದು ಹೇಳುತ್ತಾರಲ್ಲವೇ? ಅಂದಾಗ ರಾತ್ರಿಯಲ್ಲಿ ನಾನು ಬರುತ್ತೇನೆ. ಇದನ್ನು ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಯಾರು ತಿಳಿದುಕೊಳ್ಳುವರೋ ಅವರು ಅನ್ಯರಿಗೂ ಧಾರಣೆ ಮಾಡಿಸುತ್ತಾರೆ. ಯಾರು ಮನಸಾ ವಾಚ ಕರ್ಮಣ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರು ಹೃದಯದಲ್ಲಿಯೂ ಇರುತ್ತಾರೆ. ಎಷ್ಟೆಷ್ಟು ಸೇವೆಯೋ ಅಷ್ಟು ಹೃದಯದಲ್ಲಿ ಏರುತ್ತಾರೆ. ಕೆಲವರು ಆಲ್ರೌಂಡರ್ ವರ್ಕರ್ಸ್ ಇರುತ್ತಾರೆ. ನೀವು ಸಹ ಎಲ್ಲ ಸೇವೆಯನ್ನು ಕಲಿಯಬೇಕಾಗಿದೆ. ಅಡಿಗೆ ಮಾಡುವುದು, ರೊಟ್ಟಿ ಮಾಡುವುದು, ಪಾತ್ರೆ ತೊಳೆಯುವುದು, ಇದು ಸಹ ಸೇವೆಯಲ್ಲವೇ? ಮೊದಲು ತಂದೆಯ ನೆನಪು ಇರಬೇಕು. ಅವರ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ.
ಇಲ್ಲಿ ಆಸ್ತಿಯು ಸಿಗುತ್ತದೆ, ಅಲ್ಲಿ ಸರ್ವಗುಣ ಸಂಪನ್ನರಾಗುತ್ತೀರಿ. ಯಥಾ ರಾಜಾರಾಣಿ ತಥಾ ಪ್ರಜಾ. ದುಃಖದ ಮಾತಿರುವುದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ಎಲ್ಲರದು ಇಳಿಯುವ ಕಲೆಯಾಗಿದೆ, ಮತ್ತೆ ಈಗ ಏರುವ ಕಲೆಯಾಗುವುದು. ತಂದೆಯು ಎಲ್ಲರನ್ನು ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ತಂದೆಯನ್ನು ಮುಕ್ತಿದಾತ ಎಂದು ಕರೆಯಲಾಗುತ್ತದೆ. ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಯೋಗ್ಯರಾಗುತ್ತಿದ್ದೇವೆಂದು ಇಲ್ಲಿ ನಿಮಗೆ ನಶೆ ಇರುತ್ತದೆ. ಯಾರು ಅನ್ಯರಿಗೂ ರಾಜ್ಯ ಪದವಿಯನ್ನು ಪಡೆಯಲು ಯೋಗ್ಯರನ್ನಾಗಿ ಮಾಡುತ್ತಾರೆಯೋ ಅವರನ್ನು ಯೋಗ್ಯರೆಂದು ಹೇಳಲಾಗುತ್ತದೆ. ಇದನ್ನು ಸಹ ತಂದೆಯು ತಿಳಿಸುತ್ತಾರೆ. ಓದುವವರು ಬಹಳ ಮಂದಿ ಬರುತ್ತಾರೆ, ಆದರೆ 84 ಜನ್ಮಗಳನ್ನು ಎಲ್ಲರೂ ಪಡೆಯುತ್ತಾರೆ ಎಂದಲ್ಲ. ಯಾರು ಸ್ವಲ್ಪ ಓದುತ್ತಾರೆಯೋ ಅವರು ತಡವಾಗಿ ಬರುತ್ತಾರೆ ಅಂದಾಗ ಜನ್ಮಗಳು ಸಹ ಕಡಿಮೆಯಾಗುತ್ತದೆ ಅಲ್ಲವೇ? ಕೆಲವರು 80 ಜನ್ಮ, ಕೆಲವರದು 82 ಜನ್ಮ. ಯಾರು ಬೇಗ ಬರುತ್ತಾರೆ, ಯಾರು ಕೊನೆಯಲ್ಲಿ ಬರುತ್ತಾರೆ, ಎಲ್ಲದಕ್ಕೂ ಆಧಾರ ವಿದ್ಯೆಯಾಗಿದೆ. ಸಾಧಾರಣ ಪ್ರಜೆಗಳು ಕೊನೆಯಲ್ಲಿ ಬರುತ್ತಾರೆ, ಅವರದು 84 ಜನ್ಮಗಳಾಗಲು ಸಾಧ್ಯವಿಲ್ಲ, ಅಂತ್ಯದಲ್ಲಿ ಬರುತ್ತಾರಲ್ಲವೇ? ಯಾರು ಸಂಪೂರ್ಣ ಕೊನೆಯಲ್ಲಿರುವರೋ ಅವರು ತ್ರೇತಾದ ಅಂತ್ಯದಲ್ಲಿ ಬಂದು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ, ನಂತರ ವಾಮಾರ್ಗದಲ್ಲಿ ಹೋಗುತ್ತಾರೆ. ಇಳಿಯುವ ಕಲೆ ಪ್ರಾರಂಭವಾಗುತ್ತದೆ. ಭಾರತವಾಸಿಗಳು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡ್ರು ಎಂಬುದಕ್ಕೆ ಈ ಏಣಿ ಚಿತ್ರವಿದೆ. ಡ್ರಾಮಾದ ರೂಪದಲ್ಲಿ ಈ ಗೋಲದ ಚಿತ್ರವಿದೆ. ಯಾರು ಪಾವನರಿದ್ದರೂ ಅವರೇ ಈಗ ಪತೀತರಾಗಿ ಬಿಟ್ಟಿದ್ದಾರೆ, ಪುನಃ ಪಾವನ ದೇವತೆಗಳಾಗುತ್ತಾರೆ. ತಂದೆಯು ಬಂದಾಗ ಎಲ್ಲರ ಕಲ್ಯಾಣವಾಗುತ್ತದೆ. ಆದ್ದರಿಂದ ಇದಕ್ಕೆ ಅಧಿಕ ಯುಗವೆಂದು ಹೇಳಲಾಗುತ್ತದೆ. ಬಲಿಹಾರಿಯು ತಂದೆಯದಾಗಿದೆ, ಏಕೆಂದರೆ ಅವರು ಎಲ್ಲರ ಕಲ್ಯಾಣ ಮಾಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರ ಕಲ್ಯಾಣವಾಗಿತ್ತು, ಯಾವುದೇ ದುಃಖವಿರಲಿಲ್ಲ. ಇದನ್ನು ತಿಳಿಸಬೇಕಾಗಿದೆ. ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ. ಈಶ್ವರನು ಎಲ್ಲರ ತಂದೆಯಾಗಿದ್ದಾರೆ. ಇಲ್ಲಿಯೇ ನೀವು ಮಾತಾಪಿತ ಎಂದು ಹಾಡುತ್ತೀರಿ, ಅಲ್ಲಂತೂ ಕೇವಲ ತಂದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ನೀವು ಮಕ್ಕಳಿಗೆ ತಂದೆ ತಾಯಿ ಸಿಗುತ್ತಾರೆ. ಇಲ್ಲಿ ನೀವು ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ. ರಚಯಿತ ತಂದೆ ಇದ್ದಾರೆಂದರೆ ತಾಯಿಯು ಇರುವರು, ಇಲ್ಲವೆಂದರೆ ರಚನೆಯು ಹೇಗಾಗುವುದು? ಸ್ವರ್ಗದ ರಚಯಿತ ತಂದೆಯು ಹೇಗೆ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಎಂಬುದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಮತ್ತು ವಿದೇಶದವರು ತಿಳಿದುಕೊಂಡಿಲ್ಲ. ಇಲ್ಲಿ ನಮಗೆ ತಿಳಿದಿದೆ. ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಸಂಗಮದಲ್ಲಿ ಆಗುವುದು. ನೀವೀಗ ಸಂಗಮದಲ್ಲಿದ್ದೀರಿ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನೊಬ್ಬನನ್ನೇ ನೆನಪು ಮಾಡಿ. ಆತ್ಮವು ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಬೇಕಾಗಿದೆ. ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಆಗಲಿದ್ದರು. ಸುಂದರ ಮೇಳವು ಎಲ್ಲಿ ಸಿಗುವುದು, ಎಲ್ಲಿ ಆಗುವುದು? ಆ ಸುಂದರ ಮೇಳವು ಅವಶ್ಯವಾಗಿ ಇಲ್ಲಿಯೇ ಸೇರುವುದು. ಪರಮಾತ್ಮ ತಂದೆಯು ಇಲ್ಲಿಯೇ ಬರುತ್ತಾರೆ. ಇದಕ್ಕೆ ಕಲ್ಯಾಣಕಾರಿ ಸುಂದರ ಮೇಳವೆಂದು ಹೇಳಲಾಗುತ್ತದೆ. ಜೀವನ್ಮುಕ್ತಿಯ ಆಸ್ತಿಯನ್ನು ಎಲ್ಲರಿಗೆ ಕೊಡುತ್ತಾರೆ. ಆಗ ಎಲ್ಲರೂ ಜೀವನ ಬಂಧನದಿಂದ ಮುಕ್ತರಾಗಿ ಬಿಡುತ್ತಾರೆ. ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಮತ್ತೆ ಬಂದಾಗ ಸತೋ ಪ್ರಧಾನರಿರುತ್ತಾರೆ. ಧರ್ಮ ಸ್ಥಾಪನಾರ್ಥವಾಗಿ ಧರ್ಮಾತ್ಮರು ಕೆಳಗಡೆ ಬಂದಾಗ ಅವರ ಸಂಖ್ಯೆಯು ಹೆಚ್ಚಿನದಾಗಿ ವೃದ್ಧಿಯಾದಾಗ ರಾಜ್ಯಭಾರಕ್ಕಾಗಿ ಪುರುಷಾರ್ಥ ಮಾಡುವರು. ಅಲ್ಲಿಯವರೆಗೆ ಯಾವುದೇ ಜಗಳ ಕಲಹಗಳಿರುವುದಿಲ್ಲ. ಸತೋ ಪ್ರಧಾನರಿಂದ ಯಾವಾಗ ರಜೋದಲ್ಲಿ ಬರುವರೋ ಆಗ ಜಗಳ ಕಲಹಗಳನ್ನು ಆರಂಭಿಸುತ್ತಾರೆ. ಮೊದಲು ಸುಖ, ಅನಂತರ ದುಃಖ. ಈಗ ಸಂಪೂರ್ಣ ದುರ್ಗತಿಯನ್ನು ಹೊಂದಿದ್ದಾರೆ. ಈ ಕಲಿಯುಗಿ ಪ್ರಪಂಚದ ವಿನಾಶ ಮತ್ತು ಸತ್ಯುಗಿ ಪ್ರಪಂಚದ ಸ್ಥಾಪನೆ ಆಗಬೇಕಾಗಿದೆ. ತಂದೆಯು ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಿದ್ದಾರೆ. ನಂತರ ಯಾರು ಹೇಗೆ ಪುರುಷಾರ್ಥ ಮಾಡುವರೋ ಅದರ ಅನುಸಾರ ವಿಷ್ಣುಪುರಿಯಲ್ಲಿ ಬಂದು ಪ್ರಾರಬ್ಧವನ್ನು ಪಡೆಯುತ್ತಾರೆ. ಇವು ಬಹಳ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಈ ಸಮಯದಲ್ಲಿ ನಾವು ಈಶ್ವರನಿಂದ ಭವಿಷ್ಯ 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಯಾರೆಷ್ಟಾದರೂ ಪುರುಷಾರ್ಥ ಮಾಡಿ ಈಗ ತನ್ನನ್ನು ಆಕ್ಯುರೇಟ್ ಮಾಡಿಕೊಳ್ಳಬಹುದು. ನೀವೀಗ ಆಕ್ಯುರೇಟ್ ಆಗಬೇಕಾಗಿದೆ. ಗಡಿಯಾರಗಳಲ್ಲಿಯೂ ಸಹ ಲಿವರ್ ಮತ್ತು ಸಿಲಿಂಡರ್ ಇರುತ್ತವೆ. ಲಿವರ್ ಗಡಿಯಾರವು ಬಹಳ ಅಕ್ಯುರೇಟ್ ಆಗಿರುತ್ತದೆ. ಮಕ್ಕಳಲ್ಲಿಯೂ ಕೆಲವರು ಅಕ್ಯುರೇಟ್ ಆಗಿ ಬಿಡುತ್ತಾರೆ, ಇನ್ನು ಕೆಲವರು ಅನ್ಅಕ್ಯುರೇಟ್ ಆಗಿ ಬಿಡುತ್ತಾರೆ. ಅವರದು ಕಡಿಮೆ ಪದವಿ ಆಗುತ್ತದೆ. ಆದ್ದರಿಂದ ಪುರುಷಾರ್ಥ ಮಾಡಿ ಅಕ್ಯುರೇಟ್ ಆಗಬೇಕು. ಈಗ ಎಲ್ಲರೂ ಅಕ್ಯುರೇಟ್ ಆಗಿ ನಡೆಯುತ್ತಿಲ್ಲ. ಪುರುಷಾರ್ಥ ಮಾಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅದೃಷ್ಟವನ್ನು ರೂಪಿಸಿಕೊಳ್ಳುವ
ಪುರುಷಾರ್ಥದಲ್ಲಿ ಕೊರತೆ ಇದೆ, ಆದ್ದರಿಂದಲೇ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಶ್ರೀಮತದಂತೆ ನಡೆಯದ ಕಾರಣ, ಆಸುರಿ ಗುಣವನ್ನು ಬಿಡದೆ ಇರುವ ಕಾರಣ, ಯೋಗದಲ್ಲಿ ಇಲ್ಲದಿರುವ ಕಾರಣವೇ ಇವೆಲ್ಲವೂ ಆಗುತ್ತದೆ. ಯೋಗದಲ್ಲಿ ಇಲ್ಲವೆಂದರೆ ಅಂಥವರು ಪಂಡಿತರಿದ್ದಂತೆ. ಯೋಗವು ಕಡಿಮೆ ಇದೆ, ಆದ್ದರಿಂದ ಶಿವ ತಂದೆಯ ಕಡೆ ಪ್ರೀತಿ ಇರುವುದಿಲ್ಲ, ಧಾರಣೆಯೂ ಕಡಿಮೆಯಾಗುತ್ತದೆ, ಆ ಖುಷಿ ಇರುವುದಿಲ್ಲ. ಚೆಹರೆಯೇ ಶವದಂತೆ ಬಾಡಿರುತ್ತದೆ. ನಿಮ್ಮ ಚೆಹರೆಯಂತೂ ದೇವತೆಗಳ ಚೆಹರೆಯಂತೆ ಸದಾ ಹರ್ಷಿತರಾಗಿರಬೇಕು. ತಂದೆಯು ನಿಮಗೆ ಎಷ್ಟೊಂದು ಆಸ್ತಿಯನ್ನು ಕೊಡುತ್ತಾರೆ. ಯಾರಾದರೂ ಬಡವರು, ಮಗು, ಸಾಹುಕಾರರ ಬಳಿ ಬಂದರೆ ಅವರಿಗೆ ಎಷ್ಟೊಂದು ಖುಷಿ ಇರುತ್ತದೆ. ನೀವು ಸಹ ಬಹಳ ಬಡವರಾಗಿದ್ದೀರಿ, ಈಗ ತಂದೆಯು ದತ್ತು ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಖುಷಿ ಇರಬೇಕು. ನಾವು ಈಶ್ವರೀಯ ಸಂಪ್ರದಾಯದವರಾಗಿದ್ದೇವೆ ಎಂದು. ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಏನು ಮಾಡುವುದು? ಅಂಥವರ ಪದವಿಯು ಭ್ರಷ್ಟವಾಗುತ್ತದೆ, ಪಟ್ಟದ ರಾಣಿಯರಾಗುವುದಿಲ್ಲ. ತಂದೆಯು ಪಟ್ಟದ ರಾಣಿಯರನ್ನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರೆ. ನೀವು ಮಕ್ಕಳು ಯಾರಿಗಾದರೂ ಇದನ್ನು ತಿಳಿಸಬಹುದು. ಬ್ರಹ್ಮ, ವಿಷ್ಣು, ಶಂಕರ ಮೂವರು ಶಿವನ ಮಕ್ಕಳಾಗಿದ್ದಾರೆ. ತಂದೆಯು ಬ್ರಹ್ಮರವರ ಮೂಲಕ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಶಂಕರನ ಮೂಲಕ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ. ಭಾರತದಲ್ಲಿಯೇ ಬಹಳ ಕೆಲವರು ಮಾತ್ರ ಉಳಿಯುತ್ತಾರೆ. ಪ್ರಳಯವಂತೂ ಆಗುವುದಿಲ್ಲ, ಆದರೆ ಬಹಳ ಕಡಿಮೆ ಜನಸಂಖ್ಯೆ ಮಾತ್ರವೇ ಉಳಿಯುತ್ತದೆ. ಆದ್ದರಿಂದ ಅದು ಪ್ರಳಯವಾದ ಹಾಗೆ ರಾತ್ರಿ ಹಗಲಿನ ಅಂತರವಾಗಿ ಬಿಡುತ್ತದೆ. ಅವರೆಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತಾರೆ. ಇದು ಪತಿತ ಪಾವನ ತಂದೆಯದೇ ಕರ್ತವ್ಯವಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಯಾಗಿರಿ, ಇಲ್ಲದಿದ್ದರೆ ಹಳೆಯ ಸಂಬಂಧಿಗಳು ನೆನಪಿಗೆ ಬರುತ್ತಿರುತ್ತಾರೆ. ಎಲ್ಲವನ್ನು ಬಿಟ್ಟಿದ್ದೀರಿ, ಆದರೂ ಸಹ ಬುದ್ಧಿಯು ಹೋಗುತ್ತಿರುತ್ತದೆ. ನಷ್ಟಮೋಹಿಯಾಗಿಲ್ಲ, ಆದ್ದರಿಂದ ಅದಕ್ಕೆ ವ್ಯಭಿಚಾರಿ ನೆನಪೆಂದು ಹೇಳಲಾಗುತ್ತದೆ. ಸದ್ಗತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ದುರ್ಗತಿಯವರನ್ನೇ ನೆನಪು ಮಾಡುತ್ತಿರುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಬಾಬ್ದಾದರವರ ಹೃದಯವನ್ನು ನೇರಲು ಮನಸ, ವಾಚ, ಕರ್ಮಣ ಸೇವೆ ಮಾಡಬೇಕಾಗಿದೆ. ಅಕ್ಯುರೇಟ್ ಮತ್ತು ಆಲ್ರೌಂಡರ್ ಆಗಬೇಕಾಗಿದೆ. ಎರಡನೇದು, ಯಾವುದೇ ಹಳೆಯ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರ್ದು. ಈ ರೀತಿಯ ಆತ್ಮಾಭಿಮಾನಿಗಳಾಗಬೇಕು. ಪರಸ್ಪರ ಬಹಳ ಬಹಳ ಆತ್ಮಿಕ ಪ್ರೀತಿಯಿಂದ ಇರಬೇಕಾಗಿದೆ. ಉಪ್ಪು ನೀರಾಗಿ ವರ್ತಿಸಬಾರದು. ವರದಾನ: ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಬೆರಳನ್ನು ಅಂದರೆ ಸಹಯೋಗ ಕೊಡುವಂತಹ ಮಹಾನರಿಂದ ನಿರ್ಮಾಣ ಭವ. ಹೇಗೆ ಯಾವುದೇ ಸ್ಥೂಲ ವಸ್ತುವನ್ನು ತಯಾರು ಮಾಡುತ್ತೀರೆಂದರೆ ಅದರಲ್ಲಿ ಎಲ್ಲ ವಸ್ತುಗಳನ್ನು ಹಾಕುತ್ತಾರೆ. ಸಾಧಾರಣವಾದ ಸಕ್ಕರೆ ಅಥವಾ ಉಪ್ಪು ಕಡಿಮೆಯಾದರೂ ಶ್ರೇಷ್ಠವಾದ ವಸ್ತುವು ಸಹ ತಿನ್ನಲು ಯೋಗ್ಯವಾಗುವುದಿಲ್ಲ. ಅದೇ ರೀತಿ ವಿಶ್ವ ಪರಿವರ್ತನೆಯ ಈ ಶ್ರೇಷ್ಠ ಕಾರ್ಯಕ್ಕಾಗಿ ಪ್ರತಿಯೊಂದು ರತ್ನಗಳ ಅವಶ್ಯಕತೆ ಇದೆ. ಎಲ್ಲರ ಸಹಯೋಗವೂ ಬೇಕಾಗಿದೆ. ಎಲ್ಲರೂ ತಮ್ಮ ತಮ್ಮ ರೀತಿಯಿಂದ ಬಹಳ ಬಹಳ ಅವಶ್ಯಕ ಶ್ರೇಷ್ಠ ಮಹಾರಥಿಗಳಾಗಿದ್ದಾರೆ. ಆದ್ದರಿಂದ ತಮ್ಮ ಕಾರ್ಯದ ಶ್ರೇಷ್ಠತೆಯ ಮೌಲ್ಯವನ್ನು ಅರಿತುಕೊಳ್ಳಿರಿ. ಎಲ್ಲರೂ ಮಹಾನ್ ಆತ್ಮರಾಗಿದ್ದೀರಿ, ಆದರೆ ಎಷ್ಟು ಮಹಾನಾಗಿದ್ದೀರಿ ಅಷ್ಟು ನಿರ್ಮಾಣರೂ ಆಗಿರಿ. ಸ್ಲೋಗನ್: ತಮ್ಮ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಸರ್ವ ಕಾರ್ಯಗಳು ಸಹಜವಾಗಿ ಆಗಿಬಿಡುತ್ತವೆ. ಅವ್ಯಕ್ತ ಸೂಚನೆಗಳು: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜೀವನದಲ್ಲೇ ಇದ್ದುಕೊಂಡು ಸಮಯ ಸೂಕ್ಷ್ಮವಾಗುತ್ತಿದ್ದಂತೆ ಪರಿಸ್ಥಿತಿಗಳು, ಸಮಸ್ಯೆಗಳು, ವಾತಾವರಣ ಡಬಲ್ ದೂಷಿತವಾಗುತ್ತಿರುತ್ತದೆ. ಇಂತಹ ಸಮಯದಲ್ಲೂ ಅದರ ಪ್ರಭಾವದಿಂದ ಮುಕ್ತರಾಗಿ ಜೀವನದಲ್ಲೇ ಇದ್ದುಕೊಂಡು ಈ ಎಲ್ಲ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರಬೇಕಾಗಿದೆ. ಒಂದು ಸೂಕ್ಷ್ಮ ಬಂಧನವೂ ಸಹ ಇರಬಾರದು. ಇಂತಹ ಬಂಧನ ಮುಕ್ತ ಜೀವನ್ಮುಕ್ತರಾಗುವುದು ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಗುರಿಯಾಗಿದೆ. ಸಂಗಮಯುಗದಲ್ಲಿಯೇ ಈ ಜೀವನ್ಮುಕ್ತ ಸ್ಥಿತಿಯ ಪ್ರಾಪ್ತಿಯನ್ನು ಅನುಭವಿಸಬೇಕಾಗಿದೆ. ಓಂ ಶಾಂತಿ.
ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು